ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಜುಲೈ ತಿಂಗಳಲ್ಲಿ ಸಿಗ್ತಾ ಇದ್ರೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಅದೃಷ್ಟವೇ ಸರಿ ಅಂತ ಹೇಳ್ಬೋದು. ನಿಮಗೆ ಯೂನಿವರ್ಸ್ ಕಡೆಯಿಂದ ಆಗಬೇಕಾದಂತಹ ಮುಂಬರುವಂತಹ ಒಂದು 3 ತಿಂಗಳ ನಿಮ್ಮ ಜೀವನದಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನು ಇದು ಸೂಚನೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯೂನಿವರ್ಸ್ ಕಡೆಯಿಂದ ನಿಮ್ಮ ಮುಂದಿನ 3 ತಿಂಗಳು ಯಾವ ರೀತಿ ಇರಲಿದೆ ಆ್ಯಂಡ್ ಎಸ್ಪೆಷಲಿ ನಾನು ಹೇಳ್ದಂಗೆ ಜುಲೈ ತಿಂಗಳಲ್ಲಿ ಏನಾದರೂ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಸಿಗ್ತಾ ಇದೆ ಅಂತಂದರೆ ಈ ಒಂದು ಮೆಸೇಜ್ ಖಂಡಿತವಾಗಿಯೂ ನಿಮಗೋಸ್ಕರನೇ ಇರುತ್ತೆ ಅಂತ ಲೆಕ್ಕ. ಸೊ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಇದೆ, ನಿಮ್ಮ ಜೀವನದಲ್ಲಿ ಯಾವ ಒಂದು ಮುಖ್ಯ ಘಟನೆಗಳು ನಡೀತಾ ಇದೆ, ನೀವೇನಾದರೂ ತುಂಬ ಕೆಲವೊಂದು ವಿಚಾರದಲ್ಲಿ ಸ್ಟಕ್ ಆಗಿದ್ರೆ ಆ ಥರ ಎನರ್ಜೀಸ್ಗೆ ಏನು ಪರಿಹಾರ ಆಗ್ಬೋದು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಎಷ್ಟೋ ಜನ ಹೇಳಬೇಕು ಅಂತಂದರೆ, ನೋಡಿ, ಒಂದು ಹೊಸ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇದು ಹೊಸ ಬಿಸ್ನೆಸ್ ಆಗಿರ್ಬೋದು, ಹೊಸ ಕರಿಯರ್ ಆಗಿರ್ಬೋದು. ಆದರೆ ಯಾಕೋ ಗೊತ್ತಿಲ್ಲ, ನಿಮಗೆ ಎಲ್ಲೋ ಒಂದು ಕಡೆಗೆ ಎಡವ್ತಾ ಇದ್ದೀರಾ, ಅಥವಾ ನಿಮಗೆ ಸರಿಯಾದ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಏನು ಮಾಡಿದ್ರೆ ನನಗೆ ಈ ಒಂದು ಬಿಸ್ನೆಸ್ ಅಥವಾ ಕೆಲಸ ಕೈ ಹಿಡಿಯುತ್ತೆ, ಅಥವಾ ಏನಾದರೂ ತೊಂದರೆ ಇದೆಯಾ, ಅಥವಾ ಮಧ್ಯದಲ್ಲಿ ಏನಾದರೂ ಆಬ್ಸ್ಟೆಕಲ್ಸ್ ಆದರೆ ನಾನು ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅನ್ನೋದರ ಕನ್ಫ್ಯೂಷನ್ ನಿಮಗೆ ಇದೆ. ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಈ ಒಂದು ಮೆಸೇಜ್ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಖಂಡಿತವಾಗ್ಲೂ ನಿಮಗೆ ನಿಮ್ಮ ಕೆಲಸದಲ್ಲಿ ನೆಕ್ಸ್ಟ್ 3 ತಿಂಗಳಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ನಾವು 2 ಆಫ್ ಕಪ್ಸ್ ಎನರ್ಜೀಸ್ನ ನೋಡಬಹುದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ, ಸೊ ನೀವು ಒಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿ ಭಯ ಬೇಡ. ನಿಮಗೆ ಗೊತ್ತು, ನಾನು ರಿಸ್ಕ್ ತಗೋತಾ ಇದ್ದೀನಿ ಲೈಫಲ್ಲಿ ಅಂತ. ಬಟ್ ಆದ್ರೂ ಆ ರಿಸ್ಕಲ್ಲಿ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಎಸ್ಪೆಷಲಿ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀನಿ, ಅಥವಾ ನನ್ನ ಕಲೀಗ್ ಜೊತೆ ಅಥವಾ ನನ್ನ ಒಂದು ಲೈಫ್ ಪಾರ್ಟ್ನರ್ ಜೊತೆನೆ ನಾನು ಒಟ್ಟಿಗೆ ಸೇರಿ ನಾವಿಬ್ರು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಒಂದು ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ನೆಕ್ಸ್ಟ್ 3 ತಿಂಗಳಲ್ಲಿ ಅಂತ ಹೇಳಬಹುದು. ಹಾಗೆ ವೀಕ್ಷಕರೇ, ಯಾರೆಲ್ಲ ಪ್ರೀತಿ ವಿಚಾರ ಆಗಿರ್ಬೋದು, ಅಥವಾ ಲವ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಒಂದು ಮದುವೆ ಪ್ರಪೋಸಲ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಈ ಒಂದು ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ನಿಮ್ಗೇನು ಈ ಒಂದು ಕೆಲಸ ಕಾರ್ಯಗಳಿದೆ, ಇದು ಖಂಡಿತವಾಗಿಯೂ ನೆರವೇರ್ತಾ ಇದೆ ಅಂತ ಹೇಳಬಹುದು. ಹಾಗೆ ಇನ್ಯಾವ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ನಿಮಗಾಗಿ, ಇನ್ಯಾವ ಮೆಸೇಜಸ್ ಇದೆ ನೋಡೋಣ. ಇನ್ನೇನಾಗಬಹುದು? ಹಣಕಾಸಿನ ವಿಚಾರ ವೀಕ್ಷಕರೇ. ನೋಡಿ, ಹಣಕಾಸಿನ ವಿಚಾರದಲ್ಲಿ ಸುಮಾರು ಜನ ಈಗ ಆಲ್ರೆಡಿ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇದ್ದೀರಾ. ಸಾಲ ಮಾಡ್ಕೊಂಡಿದ್ದೀರಾ, EMI ತೀರ್ಸೋಕ್ಕಾಗ್ತಾ ಇಲ್ಲ. ಹಾಗೆ ನಿಮಗೆ ಕೊಡಬೇಕಾದಂಥವ್ರು, ನೀವು ಕೊಟ್ಟಿರ್ತಕ್ಕಂಥ ದುಡ್ಡೇ ನಿಮಗೆ ವಾಪಸ್ ಬರ್ತಾ ಇರೋದಿಲ್ಲ. ಸೊ ಆ ಥರ ಒಂದು ಕಠಿಣ ಪರಿಸ್ಥಿತಿ ಅಂತಕ್ಕಂಥದ್ದು ಜುಲೈ ತಿಂಗಳಲ್ಲಿ ಎದುರಿಸ್ಬೇಕಾಗತ್ತೆ. ಬಟ್ ಖಂಡಿತ ನೆನ್ಪಿಟ್ಕೊಳ್ಳಿ, ನಿಮ್ಮ ಖರ್ಚು ವೆಚ್ಚಗಳನ್ನು ಆದಷ್ಟು ಕಮ್ಮಿ ಮಾಡಿ. ಅನಾವಶ್ಯಕವಾದ ವಸ್ತುಗಳಿಗೆ ನಿಮಗೆ ಅಷ್ಟು ಗಮನವನ್ನು ಕೊಡಬೇಡಿ ಅಂತಾನೆ ಹೇಳ್ತೀನಿ. ಸೊ ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಅತ್ಯುತ್ತಮ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಸಹ ನೀವು ತುಂಬಾನೇ ಜೋಪಾನವಾಗಿರ್ಬೇಕಾಗತ್ತೆ. ಯಾಕಂತಂದರೆ ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ತುಂಬ ಇನ್ಫೆಕ್ಷನ್ಸ್ ಆಗೋದು ಅಥವಾ ಹಾಸ್ಪಿಟಲೈಸ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾನಿಲ್ಲಿ ತುಂಬ ನೋಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನಿಮ್ಮ ಆರೋಗ್ಯ, ಹಣಕಾಸಿನ ಕಡೆ ತುಂಬ ನೀವು ಒಂದು ಥರ ಟೇಕ್ ಕೇರ್ ಮಾಡಬೇಕು. ಆ ಒಂದು ವಿಚಾರವನ್ನು ಅಂತಾನೆ ಹೇಳಬೇಕು, ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ 3 ತಿಂಗಳಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಈಗ ಆಲ್ರೆಡಿ ನಾನು ಹೇಳ್ದಂಗೆ ನಿಮಗೆ 2 ಆಫ್ ಕಪ್ಸ್ ಎನರ್ಜೀಸ್, ಬಿಸ್ನೆಸ್, ಮ್ಯಾರೇಜ್ ಪ್ರಪೋಸಲ್ಸ್ ಅಲ್ಲಿ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಹಾಗೆ ನೀವೆಲ್ಲ ಎಷ್ಟೋ ಪ್ರಯತ್ನ ಪಡ್ತಾ ಇರ್ತೀವಿ ನಾವು. ಕೆಲವೊಮ್ಮೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಕಷ್ಟಗಳಿರುತ್ತೆ. ಯಾವುದೋ ಒಂದು ಕೆಲಸ ನೀವು ಪದೇ ಟ್ರೈ ಮಾಡ್ತಾ ಇರ್ತೀರಾ, ಬಟ್ ಅದು ಆಗ್ತಾ ಇರಲ್ಲ. ಬಟ್ ನೆಕ್ಸ್ಟ್ 3 ತಿಂಗಳಲ್ಲಿ ಈ ಒಂದು ವಿಚಾರದಲ್ಲಿ ನಿಮಗೆ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಎಸ್ಪೆಷಲಿ ಯಾರೆಲ್ಲ ಪೂಜೆ ವ್ರತವನ್ನ ಮಾಡ್ತಾ ಇದ್ದೀರಾ, ಈ ಒಂದು ಕೆಲಸ ನೆರವೇರಬೇಕು, ಈ ಒಂದು ಕೆಲಸ ನನ್ನ ಜೀವನದಲ್ಲಿ ಆಗ್ಲೇಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ, ಎಸ್ಪೆಷಲಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೈವದ ಆಶೀರ್ವಾದ ಅಂತಕ್ಕಂಥದ್ದಿದೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವ ಥರ ಒಂದು ವಿಚಾರ ಬರ್ತಾ ಇದೆ ಅಂತಂದ್ರೆ,
ಮೈಂಡ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ನೀವು. ಅಂತಂದ್ರೆ ಇಷ್ಟು ದಿವಸ ಯಾಕೋ ಒಂದು ಎಮೋಷ್ನಲ್ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕಟ್ಟಿ ಹಾಕಿದಂತಹ ಒಂದು ಸನ್ನಿವೇಶವನ್ನ ನೀವು ನೋಡ್ತಾ ಇರಿ. ಈಗ ನಿಮ್ಗೆ ಆ ತರ ವಿಚಾರಗಳೇನಾದ್ರು ಇದ್ರೆ ಅದರಿಂದ ಬಿಡುಗಡೆ ಸಿಗ್ತಾ ಇದೆ. ಒಂದ್ ರೀತಿ ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಇಂದ ನೀವು ಮುಂದಕ್ಕೆ ಸಾಕ್ತೀರಾ ವೀಕ್ಷಕರೇ. ಹಾಗೆ ಇನ್ನು ಯಾವ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ? ಓವರ್ ಥಿಂಕಿಂಗ್ ಮಾಡಬೇಡಿ ದಯವಿಟ್ಟು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅಫ್ಕೋರ್ಸ್ ನಾವೆಲ್ಲ ನಾವು ಮನುಷ್ಯರೇ, ಕೆಲವೊಮ್ಮೆ ಏನಾಗುತ್ತೆ ನೆಗೆಟಿವ್ ಆಲೋಚನೆಗಳು ಅಂತಕ್ಕಂಥದ್ದು ಬಹಳ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ನಮ್ ಬೇಡ ಅಂದ್ರೂ ಆ ನೆಗೆಟಿವ್ ಥಾಟ್ಸ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಓವರ್ ಥಿಂಕಿಂಗ್ ಮಾಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಥವಾ ಯಾವುದೇ ಒಂದು ಬದಲಾವಣೆ ಅಂತಕ್ಕಂಥದ್ದು ಆಗಲ್ಲ. ನಿಮಗೆ ಓವರ್ ಥಿಂಕಿಂಗ್ ನಿಮ್ಗೆ ಏನಾದ್ರು ಆಗ್ತಾ ಇದೆ ಅಂದ್ರೆ ಜಸ್ಟ್ ನಿಮ್ಮ ಮೈಂಡ್ ಸೆಟ್ಗೆ ಹೇಳಿ ಇದೊಂದು ಮಾಯೆ. ಈ ಒಂದು ಮಾಯೆಯಲ್ಲಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ನೀವು ನಂಬಿರ್ತಕ್ಕಂಥ ದೈವ ಅಂತಕ್ಕಂಥದ್ದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದೈವದ ಅನುಗ್ರಹ ಇದ್ದಾಗ ನೆಗೆಟಿವ್ ಥಾಟ್ಸ್ ಖಂಡಿತವಾಗ್ಲೂ ಬರೋದಿಲ್ಲ. ಅಂಡ್ ನೀವು ನಿಮ್ಮ ಒಂದು ಯಾವುದೇ ರೀತಿಯ ಚಿಂತೆ ಇರ್ಬೋದು, ಟೆನ್ಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಎಲ್ಲಾನು ನೀವು ದೇವರ ಪಾದಕ್ಕೆ ನೀವು ಶರಣಾಗತಿಯನ್ನ ತಗೊಂಡಿದ್ದೆ ಆದಲ್ಲಿ ನೀವು ಅತ್ಯುತ್ತಮವಾಗಿ ಇರ್ಬೋದು, ನೆಮ್ಮದಿಯಾಗಿರ್ಬೋದು. ಏನೇ ಆದ್ರೂ ಭಗವಂತನ ಒಂದು ಲೀಲೆ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ವೀಕ್ಷಕರೇ. ಹಾಗೆ ಓವರ್ ಆಲ್ ಎನರ್ಜೀಸ್ ಯಾವ ರೀತಿ ಇರಲಿದೆ ಅಂತಕ್ಕಂಥದ್ದನ್ನ ನೋಡೋಣ. ಓವರ್ ಆಲ್ ಎನರ್ಜೀಸ್, ಎಸ್, ಓವರ್ ಆಲ್ ಎನರ್ಜೀಸ್ ನೋಡಿದ್ರೆ ವಿ ಹ್ಯಾವ್ ದ ಮೂನ್ ಕಾರ್ಡ್ ಇಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನೆರೆಹೊರೆಯವರು ಮಾತಾಡ್ತಾರೆ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೀವು ಏನೇ ಹೆಜ್ಜೆ ಇಡಿ ಅಥವಾ ಏನೇ ಒಂದು ಶುರು ಮಾಡಕ್ ಹೋದ್ರು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಒಂದು ಹೆಜ್ಜೆಗೂ ನಿಮ್ಗೆ ಪರೀಕ್ಷೆ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ, ನಿಮ್ ಹಿಂದೆ ಗಾಸಿಪ್ ಮಾಡ್ತಾರೆ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಕ್ಕಂಥದ್ದು. ಸೊ ಇದೆಲ್ಲ ಹಿಂದ್ಗಡೆ ನಡೀತಾ ಇರುತ್ತೆ. ಬಟ್ ನೀವು ಅದಕ್ಕೆ ಕಿವಿ ಕೊಡಬಾರ್ದು. ಸೊ ಕಿವಿ ಕೊಡದೇನೆ ನೀವು ನಿಮ್ಮ ತಲೆ ಬಗ್ಸಿ ಕೆಲಸ ಮಾಡಿದ್ದೇ ಆದಲ್ಲಿ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು, ಉದಾಹರಣೆಗೆ ದೊಡ್ಡ ಸೆಲೆಬ್ರಿಟೀಸೇ ತಗೊಳ್ಳಿ, ಅವ್ರಿಗೂ ಎಷ್ಟೊಂದು ಕ್ರಿಟಿಸಿಸ್ ಏನೇನೋ ಆಗ್ತಾ ಇರುತ್ತೆ ಅವ್ರ ಜೀವನದಲ್ಲಿ. ಬಟ್ ನಮ್ಮ ಫೋಕಸ್ ಏನಾಗಿರ್ಬೇಕು ಅಂತಂದ್ರೆ ಜಸ್ಟ್ ತಲೆ ಬಗ್ಸಿ ನಾವು ಕೆಲಸ ಮಾಡ್ತಾ ಇರಬೇಕು. ಸಮಯ, ಸಂದರ್ಭ ಅಥವಾ ಡಿವೈನ್ ಟೈಮಿಂಗ್ ಅಂತ ನಾವೇನು ಹೇಳ್ತೀವಿ, ಆ ಡಿವೈನ್ ಟೈಮಿಂಗ್ ಬಂದ ನಂತರ ನಿಮ್ಮ ಬದುಕಲ್ಲಿ ಎಲ್ಲವೂ ತಂತಾನಾಗಿ ಅಡ್ಜಸ್ಟ್ ಆಗ್ಬಿಡುತ್ತೆ. ನೀವೇನೂ ಮಾಡುವಂತಹ ನೆಸೆಸಿಟಿ ಇಲ್ಲ. ಹಾಗೆ ಮೂರನೇ ವ್ಯಕ್ತಿಯ ಒಂದು ಪ್ರಭಾವದಿಂದ ನಿಮ್ಮ ರಿಲೇಶನ್ಶಿಪ್ಗಳಲ್ಲಿ ಅಥವಾ ಕಪಲ್ಸ್ ಯಾರಿದ್ದೀರಾ, ಮ್ಯಾರಿಡ್ ಕಪಲ್ಸ್ ಯಾರಿದ್ದೀರಾ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಆ ಕಡೆ ಆಗ್ತಾ ಇರುತ್ತೆ. ಅಥವಾ ಬೇಕು ಅಂತಾನೆ ತಂದಿಡ್ತಕ್ಕಂಥದ್ದಾಗಿರ್ಬೋದು. ಥರ್ಡ್ ಪಾರ್ಟಿ ಎನರ್ಜೀಸ್ ಒಂದು ಇಂಟರ್ಫಿಯರೆನ್ಸ್ನ ನಾನು ನೋಡ್ತಾ ಇದ್ದೀನಿ ನೆಕ್ಸ್ಟ್ 3 ತಿಂಗಳಲ್ಲಿ. ಬಹಳ ಎಚ್ಚರಿಕೆಯಿಂದ ಇರಬೇಕು ವೀಕ್ಷಕರೇ. ಹಾಗೆ ನೀವು ಮೇನ್ ಆಗಿ ಹೇಳಬೇಕು ಅಂತಂದ್ರೆ ಶಿವನ ಒಂದು ಪೂಜೆ ಅಂತಕ್ಕಂಥದ್ದನ್ನ ಬಹಳಷ್ಟು ಮಾಡಿ. ಬಿಕಾಸ್ ಓವರ್ ಆಲ್ ಎನರ್ಜೀಸ್ ಯಾವ ತರ ಇರುತ್ತೆ ಅಂದ್ರೆ, ನಿಮ್ಗೆ ಆ ಒಂದು ಶಕ್ತಿ, ಮುಂದೆ ಹೋಗ್ತೀನಿ, ನಾನು ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನ ಸಾಧಿಸ್ತೀನಿ ಅನ್ನುವಂತಹ ಒಂದು ನಿಮ್ಗೆ ಆ ಒಂದು ಆತ್ಮವಿಶ್ವಾಸ ಇದ್ರೂ ಕೆಲವರು ಬೇಕು ಅಂತಾನೆ ಅದನ್ನ ಕುಗ್ಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಬೇರೆಯವ್ರು ಏನ್ ಹೇಳ್ತಾರೆ ಆ ಒಂದು ಮಾತುಗಳಿಗೆ ನೀವು ಗಮನವನ್ನ ಕೊಡದೆ ನಿಮ್ಮ ಕೆಲಸ ಏನು, ನಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಮ ಗಮನ ಅಂತಕ್ಕಂಥದ್ದಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ 3 ತಿಂಗಳಲ್ಲಿ ಅತ್ಯುತ್ತಮವಾದ ಒಂದು ಅಭಿವೃದ್ಧಿಯನ್ನ ನೀವು ಕಾಣ್ತೀರಾ. ಸೊ ನಾನು ಹೇಳಿರ್ತಕ್ಕಂಥ ಎಲ್ಲ ಒಂದು ಟಿಪ್ಸ್ ಆಗಿರ್ಬೋದು, ಖಂಡಿತ ಫಾಲೋ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಮುಖಾಂತರ ಒಳ್ಳೆ ಮಾಹಿತಿ ಅಥವಾ ನಿಮ್ಗೆ ಏನಾದ್ರೂ ಇದು ತುಂಬಾ ರಿಲವೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.